ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರಣಮಳೆ ಮುಂದುವರಿತಾ ಇದೆ. ಇವತ್ತು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಜಿಲ್ಲಾಡಳಿತ ಮಾಡಿದೆ. ಅಂಗನವಾಡಿಗಳಿಗೂ ಕೂಡ ರಜೆ ಘೋಷಿಸಿದೆ ಜಿಲ್ಲಾಡಳಿತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಕಾರಣ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ. ಅದ್ರ ಜೊತೆಗೆ ಅಂಗನವಾಡಿಗಳಿಗೂ ಕೂಡ ರಜೆ ಘೋಷಿಸಿದೆ ಜಿಲ್ಲಾಡಳಿತ. ಯಾಕಂದರೆ ಪುಟ್ಟ ಮಕ್ಕಳು ಅಂಗನವಾಡಿಗೆ ಹೋಗ್ತಾ ಇರ್ತಾರೆ, ಹೆಚ್ಚು ಮಳೆ ಬರ್ತಾ ಇದೆ, ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮುಲ್ಲೈ ಮುಗಿಲನ್ ಅಲ್ಲಿಯ ಜಿಲ್ಲಾಧಿಕಾರಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಅದ್ರ ಜೊತೆಗೆ ವಾಹನ ಸವಾರರಿಗೂ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದ್ರಿಂದ ಮನೆ ಬಿಟ್ಟು ಹೊರಗಡೆ ಬರಲಿಕ್ಕೂ ಕೂಡ ಆಗ್ತಾ ಇಲ್ಲ ಅವರಿಗೆ. ನೋಡಿ ಎಂಥ ಪರಿಸ್ಥಿತಿಯಲ್ಲಿ ಇದ್ದಾರಂದರೆ ಬೈಕು ಕಾರು ಸವಾರರು ಈಗ ಬಹಳ ಕಷ್ಟಪಟ್ಕೊಂಡು ವಾಹನ ಓಡಿಸ್ಬೇಕಾದಂತಹ ಪರಿಸ್ಥಿತಿ ಆಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸ್ವಲ್ಪ ಮಳೆ ತಗ್ಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ದಕ್ಷಿಣ ಕನ್ನಡ ಉಡುಪಿ ಆ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ. ಅಲ್ಲಿಯ ಬಸ್ಸು ಓಡಾಡಲಿಕ್ಕೂ ಸಮಸ್ಯೆ ಆಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಜಲದಿಗ್ಬಂಧನ ಆಗಿದೆ ಅಂದರೆ ಇವತ್ತು ರಸ್ತೆಗಳು ಜಲದಿಗ್ಬಂಧನ, ಅಷ್ಟ ದಿಕ್ಕುಗಳಲ್ಲೂ ಕೂಡ ನೀರೇ, ಎಲ್ಲಿ ನೋಡಿದರೂ ಕೂಡ ನೀರೇ. ಇಲ್ಲಿ ಬಹಳ ಮುಖ್ಯವಾಗಿ ಮಂಗಳೂರಿನ ಅನೇಕ ಪ್ರದೇಶಗಳು ಈಗ ತೊಕ್ಕೊಟ್ಟು, ತಲಪಾಡಿ, ಕೋಟೆಕಾರ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಮಳೆ ಬರ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕರಾವಳಿ ಭಾಗದಲ್ಲಿ ಮಳೆಯಿಂದ ಈಗ ಭಾರಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಅದ್ರ ಜೊತೆಗೆ ಜನಜೀವನವೂ ಈಗ ಅಸ್ತವ್ಯಸ್ತ. ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಾಸ್ತವ್ಯವನ್ನು ಹೂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಹಾನಿ ಪ್ರದೇಶಗಳಿಗೆ ದಿನೇಶ್ ಗುಂಡೂರಾವ್ ಕೂಡ ಭೇಟಿಯನ್ನು ಕೊಡ್ತಾರೆ. ಭೇಟಿ ಬಳಿಕ ಸಾರ್ವಜನಿಕರಿಂದ ಅಹವಾಲನ್ನು ಸ್ವೀಕಾರ ಮಾಡ್ತಾರೆ. ಸಾಕಷ್ಟು ವರ್ಷಗಳಿಂದ ಇದೇ ಅನಾಹುತ ಆಗ್ತಾ ಇದೆ. ಸರ್ಕ್ಯೂಟ್ ಹೌಸ್ನಲ್ಲಿ ಸಾರ್ವಜನಿಕರ ಅಹವಾಲನ್ನು ದಿನೇಶ್ ಗುಂಡೂರಾವ್ ಸ್ವೀಕಾರ ಮಾಡ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ಇದೆ. ಸಭೆಯಲ್ಲಿ ಸದ್ಯದ ಪರಿಸ್ಥಿತಿ, ಮುಂದಿನ ನಡೆ ಬಗ್ಗೆ, ಮುಂದಿನ ಹೇಗೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇರುವ ಕಾರಣ, ಮಳೆಯಿಂದ ಅನೇಕ ಅವಾಂತರಗಳಾಗ್ತಾ ಇರುವ ಕಾರಣ, ಅವಾಂತರದಲ್ಲಿ ಏನೇನಾಗ್ತಾ ಇದೆ ಅಂದರೆ ಜನಜೀವನವೇ ಅಸ್ತವ್ಯಸ್ತ. ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ನಿನ್ನೆ ಕೂಡ ಒಂದೇ ಕುಟುಂಬದ 3 ಜನ ಸಾವನ್ನಪ್ಪಿದ್ರು. ಬೋಟ್ ಮುಚ್ಚಿ ಕೂಡ ಪ್ರಾಣಹಾನಿಗೆ ಆಗಿದೆ. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡಲೇಬೇಕಾಗ್ತದೆ. ಮತ್ತು ಅಪಾಯದ ಅಂಚಿನಲ್ಲಿರುವಂಥ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಬಿಡುವಂಥ ಜವಾಬ್ದಾರಿಯೂ ಕೂಡ ಈಗ ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿನೂ ಹೌದು, ಮಂಗಳೂರಿನ ಜಿಲ್ಲಾಡಳಿತದ ಜವಾಬ್ದಾರಿನೂ ಹೌದಾಗಿರ್ತದೆ. ಮತ್ತೊಂದು ಕಡೆ NDRF, SDRF ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತು ಗುಡ್ಡದ ಮಣ್ಣಿನಡಿ ಸಿಕ್ಕಾಕ್ಕೊಂಡಿರೋರು, ಗೋಡೆ ಕುಸಿತದ ಮಣ್ಣಿನಡಿ ಸಿಕ್ಕಾಕ್ಕೊಂಡಿರೋರನ್ನ ಭಾಳ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡೋಗಿ ಬಿಡುವಂಥ ಕೆಲಸವೂ ಕೂಡ NDRF, SDRF ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶಾಲಾ ಕಾಲೇಜಿಗೆ ಸದ್ಯದಲ್ಲಿ ರಜೆ ಘೋಷಣೆ ಮಾಡಿದ್ದು ಸೂಕ್ತವೇ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಎಲ್ಲಿ ಏನು ಅನಾಹುತ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ನೋಡಿ ಇವತ್ತು ಸಾಕಷ್ಟು ಗುಡ್ಡ ಕುಸಿತಾ ಇದೆ. ಮತ್ತೊಂದು ಕಡೆ ಈ ಗುಡ್ಡದ ಭೂತಕ್ಕೆ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದಾರೆ. ಮನೆ ಗೋಡೆ ಕೂಡ ಕುಸಿತ. ಮೊನ್ನೆ ಹಂಗೆ ಆಯ್ತಲ್ಲ, ಈ ಮಂಟೆಪದವನಲ್ಲಿ ಮನೇಲಿ ಮಲ್ಕೊಂಡಿದ್ರು ಪಾಪ ಅಜ್ಜಿ, 2 ಮೊಮ್ಮಕ್ಕಳು ಒಂದು ಕಡೆ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಬೋಟೆಲ್ಲ ಮಚ್ಚಿ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಮಂಗಳೂರಿನಲ್ಲಿ ಒಂದು ಮೀನುಗಾರಿಕೆಯನ್ನೇ ಜೀವನೋಪಾಯವಾಗಿ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಈ ಮಳೆ ಬಂದರೆ ಸಾಕು, ಸಮುದ್ರಕ್ಕೆ ಇಳಿಯೋಕ್ಕಾಗಲ್ಲ, ಮೀನುಗಾರಿಕೆಯನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಸಾಕಷ್ಟು ಎಲ್ಲ ರೀತಿಯಾದಂತಹ ಒಂದು ಸಮಸ್ಯೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಎದುರಿಸ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಪ್ರತಿ ವರ್ಷ ಮಳೆ ಬಂದಾಗಲೂ ದೊಡ್ಡ ಪ್ರಮಾಣದಲ್ಲಿ, ಅಪಾರ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಏನು ಸೊಲ್ಯೂಷನ್ ಇದಕ್ಕೆ? ಇದ್ರ ಬಗ್ಗೆಯೂ ಕೂಡ ಒಂದು ತಜ್ಞರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕಾಗ್ತದೆ ಸರ್ಕಾರದವರು. ಅದ್ರ ಜೊತೆಗೆ ತಜ್ಞರು ಏನು ಸಲಹೆ ಕೊಡ್ತಾರೆ ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕಾಗ್ತದೆ.